ಇದೆ ಅಂದರೆ ಹೆಸರು ತಕ್ಕಂತೆ ಗ್ರ್ಯಾಂಡ್ ಮಾಸ್ಕ್ ನೋಡಿ. ಸೂರ್ಯನ ನಾನಂತೂ ಕಣ್ಣಕ್ಕೆ ನೋಡಲ್ಲ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕಲಿ ಡೈರೀಸ್. ನಾವು ಈಗ ಮಾರ್ನಿಂಗ್ ಬೇಗ ಎದ್ದು ಆ್ಯಕ್ಚುಲಿ ಬೀಚ್ಗೆ ಹೋಗಿದ್ದು, ಬಟ್ ಬೇಗ ಎದ್ದು ಒಬ್ರೊಬ್ರು ಎದ್ದಿದ್ದಿಲ್ಲ, ಸೊ ಸ್ವಲ್ಪ ಲೇಟ್ ಆಯಿತು. ಅದು ಬೀಚ್ಗೆ ಹೋಗ್ತಾ ಇದ್ವಿ ಬಿಫೋರ್ ಟು ಬ್ರೇಕ್ಫಾಸ್ಟ್ ಆ್ಯಂಡ್ ವಿಲ್ ಬಿ ಬ್ಯಾಕ್. ಎಲ್ಲಿ ಹೋಗ್ತಿದ್ವಿ ಅಕ್ಕ? ಇವತ್ತು ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾವ ಬೀಚ್ ಗೊತ್ತಿಲ್ಲ, ಯಾವ ಬೀಚ್ ಅಂತ ಗೊತ್ತಿಲ್ಲ, ನಾವು ಕೇಳ್ಬಿಡಿ. ಬಟ್ ಹತ್ರದಲ್ಲಿ ಒಂದು ಬೀಚ್ ಇದೆ, ಹತ್ರದಲ್ಲಿ ಒಂದು ಬೀಚ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ದೇಶದಲ್ಲಿ ಬೆಕ್ಕು ಎಷ್ಟು ಜಾಸ್ತಿ ಗೊತ್ತಾ? ಇದು ಹಾಫ್ ವೈಟ್ ಆ್ಯಂಡ್ ಕೆಂದ, ದಿಸ್ ಇಸ್ ಆಲ್ಮೋಸ್ಟ್ ಕೆಂದ, ದಿಸ್ ಇಸ್ ಬ್ಲ್ಯಾಕ್. ಏನು ಗುರುಸ್ಕೊಂಡು ನೋಡೋದು ಗುರು. ಹಾಂ, ಅದು ಟೈಗರ್ ಫ್ಯಾಮಿಲಿ ಅಂತ ಬ್ಲ್ಯಾಕ್ ಪ್ಯಾಂಥರ್ ಫೀಲ್ಸಲ್ಲಿದೆ. ಇಲ್ಲಿ ಎಲ್ಲ ಮನೆ ಆಲ್ಮೋಸ್ಟ್ ಕ್ರೀಮ್ ವೈಟ್ ಆರ್ ಪೇಲ್ ಎಲ್ಲೋ, ಆಮೇಲೆ ಹಾಫ್ ವೈಟ್, ಅದೇ ಕಲರ್ಸಲ್ಲಿದೆ. ಯಾವುದು ಒಂದೇ ಒಂದು ಡಾರ್ಕ್ ಕಲರ್ಸಲ್ಲೇ ಇಲ್ಲ. ಅಂದರೆ ಗೌರ್ಮೆಂಟ್ ರೂಲ್ ಇದೆ ಅಂತೆ, ರೂಲೇ ಇದೆಯಂತೆ. ವೈಲ್ ನೀವೇನು ಮನೆ ಕಟ್ಟಿಸ್ತಾ ಇದ್ದೀರಾ ಇಲ್ಲಿ ಮಸ್ಕಟ್ಟಲ್ಲಿ ಒಮಾನಲ್ಲಿ ಅಂದರೆ ಕಲರಿಂಗ್ ಟೈಮಲ್ಲಿ ಗೌರ್ಮೆಂಟಿಂದನೇ 4 ಕಲರ್ಸ್ ಯಾವ್ದಾರು ಕೊಡ್ತಾರಂತೆ. ಇದನ್ನೇ ಚೂಸ್ ಮಾಡಿ ನೀವು ಹಾಕ್ಸ್ಕೋಬೇಕು. ನಿಮ್ಗೆ ಇಷ್ಟ ಬಂದಿದ್ದನ್ನೆಲ್ಲ ಕಲರ್ ಪೇಂಟೆಲ್ಲ ಹಾಕ್ಸ್ಕೊಳಕ್ಕಾಗಲ್ಲ. ಸೊ ಹಂಗೆ ಗೌರ್ಮೆಂಟಿಂದ ಕೊಡೋದ್ರಿಂದ ಇಡೀ ಊರು ತುಂಬ ಯೂನಿಫಾರ್ಮಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ಮೇಜರ್ ರೀಸನ್ ಏನಂದರೆ ಇಲ್ಲಿ ಹೆವಿ ಬಿಸಿಲಿರೋ ಊರಿದು. ಅಂದರೆ ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ಲೈಕ್ ಏಪ್ರಿಲ್ ಟು ಸೆಪ್ಟೆಂಬರ್ ಹೆವಿ ಬಿಸಿಲಿರ್ತಂತೆ, 50 to 60 ಡಿಗ್ರಿ ಸೆಲ್ಸಿಯಸ್ ಅಷ್ಟು. ಹಾಗಾಗಿ ಆ ಬಿಸಿಲು ಜಾಸ್ತಿ ಅಟ್ರಾಕ್ಟ್ ಆಗಬಾರ್ದು ಡಾರ್ಕ್ ಕಲರ್ಸ್ಗೆ ಅಂತ ಈ ಟೀ ಮಾಡಿರೋದು. ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ಒಂದು ಸೈಡ್ ಒಮಾನ್ದು ಫುಲ್ ಹಿಂಗೆ ಮೌಂಟೇನ್ಸ್ ಇದೆ, ಇನ್ನೊಂದು ಸೈಡ್ ಸಿ ಇದೆ, ಅರೇಬಿಯನ್ ಸಿ. ಸೊ ಸಕ್ಕತ್ತಾಗಿದೆ. ಹಿಂಗೆ ಮೌಂಟೇನ್ಸ್ ಲ್ಯಾಂಡ್ಸ್ಕೇಪ್ ಎಲ್ಲೋದ್ರೂ ಕಾಣಿಸ್ತಿರುತ್ತೆ, ಸಖತ್. ನಿಧಾನಕ್ಕೆ ಇಳಿಬೇಕು, ಸ್ಟೀಪ್ ಸ್ಟೆಪ್ಸ್ ಇದೆ. ಹೌದು, ಅಲ್ಲಿ ತನಕ ಇತ್ತು, ಇವತ್ತು ಇಲ್ಲಿ ತನಕನೂ ಬರುತ್ತೆ. ಹೌದು, ಎವ್ರಿ ಮಾರ್ನಿಂಗ್ ಇಲ್ಲಿ ತುಂಬ ಜನ ವಾಕ್ ಮಾಡೋಕ್ಕೆ ಬರ್ತಿದ್ರಂತೆ. ಬಟ್ ಇಲ್ಲಿ ನೋಡಿ ಇವತ್ತು ವಾಕಿಂಗ್ ಪಾತೇ ಕ್ಲೋಸ್ ಆಗಿದೆ. ಆ ಮಟ್ಟಕ್ಕೆ ಬೀಚ್ ಮುಂದಕ್ಕೆ ಎಕ್ಸ್ಟೆಂಡ್ ಅಂದರೆ ವೇವ್ಸ್ ಇದೆ, ಅಷ್ಟು ಜಾಸ್ತಿ ವೇವ್ಸ್ ಇದೆ. ಆ್ಯಂಡ್ ಇವತ್ತು ಫುಲ್ ಮುಂಡೆ ಅಂದರೆ ಅಮಾವಾಸ್ಯೆ ಬೇರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ನೋಡಿ ಬ್ರೌನ್ ವೇವ್ಸ್ ಸಹ ಬರ್ತಿದೆ. ಯು ಕ್ಯಾನ್ ಸಿ ನಾವು ಕರೆಕ್ಟ್ ನೋಡಿ, ಬ್ರೌನ್ ವೇವ್ಸು, ಅಲ್ಲಿ ಗ್ರೀನ್ ವೇವ್ಸ್ ಸಖತ್ತಾಗಿದೆ. we had lot of fun in beach. Beach ಅಲ್ಲಿ ಹಿಲ್ ಆಟಾಡದೆ ಹೋದ್ರು ಫುಲ್ ಜಲ್ ಇದು ಯಾರ್ದು ಅಂತ ಕಮೆಂಟ್ ಮಾಡಿ ನೋಡೋಣ. ಹರ್ರಿ ಬರ್ರಿ ಅಲ್ಲಿ ರೆಡಿಯಾಗಿ ನನಗೆ ಯಾವ ಮಟ್ಟಿಗೆ ಕರಿಬೇಡಿ ಅಂದರೆ ನಾವು ಬೀಚಿಂದ ಹೋಗಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಲೇಟಾಗಿತ್ತು. ಕಾಲ್ ಬಂತು, 10 ಮಿನಿಟ್ಸಲ್ಲಿ ವೆಹಿಕಲ್ ಇರ್ತೈತೆ, ಅಷ್ಟರಲ್ಲಿ ರೆಡಿ ಆಗೋದು ಆಯಿತು. ನಾವೀಗ ಇಲ್ಲಿಗೆ ಹೋಗ್ತಾ ಇರೋದು. ರೂಲ್ಸ್ ಇಸ್ ಎ ರೂಲ್ಸ್ ಇವನ್ ಫಾರ್ ಎ ಫೂಲ್. ಬಟ್ ಇಲ್ಲಿ ಫೂಲ್ ಆದರೂ ಸರಿ, ಸ್ಮಾರ್ಟ್ ಫೆಲೋ ಆದರೂ ಸರಿ, ರೂಲ್ನ ಫಾಲೋ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ವೆರಿ ಸ್ಟ್ರಿಕ್ಟ್. ಅದರಲ್ಲಿ ನೋ ವೇ ಆಫ್ ಕಾಂಪ್ರಮೈಸಿಂಗ್. ಗೌರ್ಮೆಂಟ್ ಅದು ಯಾರೇ ಆಗಿರಲಿ ಪನಿಷ್ಮೆಂಟ್ ಕೊಟ್ಟೆ. ಆ್ಯಂಡ್ ಫೈನ್ ಅಂತೂ ಸಾಯೋಷ್ಟು ಫೈನ್ ಗುರು. ಏನಂದರೆ ನಿಮ್ಗೆ ಗೊತ್ತಿರೋಂಗೆ ಒಮಾನ್ ಕಂಟ್ರಿಯಲ್ಲಿ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ಸ್ ಜಾಸ್ತಿ. ಇಟ್ಸ್ ಮೇಯ್ನ್ಲಿ ಫಾರ್ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಷನ್. ಅಂಥ ಕಂಟ್ರಿಯಲ್ಲಿ ಜಸ್ಟ್ ಇಮ್ಯಾಜಿನ್ ಒಂದು ಕಾರ್ ಪೆಟ್ರೋಲ್ ಖಾಲಿಯಾಗಿ ನಿಲ್ಲುತ್ತೆ, ಅದು ಒಂಥರ ಅವ್ರಿಗೆ
ಅವ್ರಿಗೆ ಅವಮಾನನೇ ಅಲ್ವಾ. ಈ ಅವಮಾನ ತಪ್ಸಕ್ಕೆ ಅವ್ರೇನು ಮಾಡಿದ್ದಾರೆ ಅಂದರೆ, ಅಕಸ್ಮಾತ್ ಯಾವುದೇ ಗಾಡಿ ಪೆಟ್ರೋಲ್ ಖಾಲಿಯಾಗಿ ರೋಡಲ್ಲಿ ನಿಲ್ತು ಅಂದರೆ ಅವ್ರು ಫೈನೇ ಕಟ್ಟೋಕ್ಕಾಗಬಾರ್ದು, ಅಷ್ಟು ಫೈನ್. ನನಗೆ ಪ್ರಾಪರಾಗಿ ಫೈನ್ ಬಗ್ಗೆ ಗೊತ್ತಿಲ್ಲ, ಬಟ್ ಡೆಡ್ಲಿ ಫೈನ್ ಅಮೌಂಟ್ ನಾವು ಪೇ ಮಾಡಬೇಕಾಗುತ್ತೆ. ಬ್ಲಾಗ್ ಆಗ್ತಿದೆ ನೋಡಿ. ಸೊ ನಾವೀಗ ಗ್ರ್ಯಾಂಡ್ ಮಾಸ್ಕಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಂತೂ ಫುಲ್ ಸ್ಟ್ರಿಕ್ಟ್, ಅಂದರೆ ಫುಲ್ ಹಾಂಗ್ ಇರಬೇಕು, ಫುಲ್ ಲೆಗ್ಸ್ ಕವರ್ ಆಗಿರಬೇಕು ಗರ್ಲ್ಸ್ಗೆಲ್ಲ. ಇಲ್ಲ ಅಂದರೆ ಆಮೇಲೆ ಈಗ ತಲೆ ಮೇಲೆ ಶಾಲ್ ಹಾಕೊಳ್ಳಿಲ್ಲ ಅಂದರೆ ಒಳಗೆ ಬಿಡೋಲ್ಲ. ಆ್ಯಂಡ್ ನೀವು ನೋಡಿದ್ರೆ ಅನ್ಸುತ್ತೆ ನನಗೂ ಟಾಪ್ ಲೆಂತ್ ಎಷ್ಟಿದೆ ಅಂತ ವಾಪಸ್ ಕರ್ಬೇರೆ ಚೆಕ್ ಮಾಡಿದ್ರು. ಆ್ಯಂಡ್ ಒಳಗೆ ಬಂದು ಸೊ ಫೇಮಸ್ ಪ್ಲೇಸ್ ಇದೊಂದು ಇಲ್ಲಿ ಎಲ್ಲಿ ಮಸ್ಕಟ್ಟಲ್ಲಿ. ಆ್ಯಂಡ್ ಈ ಥರ ಎಷ್ಟೋ ಮಾಸ್ಗಳಿದೆ, ಬಟ್ ಇದು ಸಮಥಿಂಗ್ ಸ್ಪೆಷಲ್, ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಹೆಸರು ತಕ್ಕಂತೆ ಗ್ರ್ಯಾಂಡ್ ಮಾಸ್ಕ್. ಬೇರೆ ಥರನೇ ಬಿಲ್ಡ್ ಮಾಡಿದ್ದಾರೆ ಆರ್ಕಿಟೆಕ್ಚರ್ ವೈಡಾಗಿ. ಇಲ್ಲಿ ತುಂಬ ಜನ ಆ್ಯಕ್ಚುಲಿ ಫೋಟೋಸ್ ತಕ್ಕೊಳ್ಳೋಕೆ ಅಂತ ಬರ್ತಾರೆ. ಲೈಕ್ ಸರೌಂಡಿಂಗ್ ಆಗಲಿ, ಬ್ಯಾಕ್ ಡ್ರಾಪ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ಫೋಟೋಸ್ ಬರುತ್ತೆ. ಇಟ್ಸ್ ಫೋಟೋ ಶೂಟಿಗೆ ಬಿಡಲ್ಲ, ಬಟ್ ಟು ಕ್ಲಿಕ್ ಫೋಟೋಸ್ ಇಸ್ ದ ಬೆಸ್ಟ್ ಸ್ಪಾಟ್. ರಕ್ಷು ನೀನು ಅಲೋ ಇಲ್ಲ ಇಲ್ಲಿ ನೋಡು. ಚಿಲ್ಡ್ರನ್ ಬಿಲೋ 10 years ಆರ್ ನಾಟ್ ಅಲೋಡ್. ಸಾರಿ, ಐ ಆಮ್ 21. ಓಕೆ, ಇದು ಎಂಟ್ರೆನ್ಸ್. ಸೊ ಮಾಸ್ಕ್ಗಳಿಗೆ ಇಲ್ಲಿಂದ ಎಂಟ್ರ್ ಆದರೆ ಹಿಂಗೆ ಕಾಣಿಸುತ್ತದೆ. ನೋ ಒಫೆನ್ಸ್ ಟು ಎನಿವನ್, ಯಾವ ರಿಲಿಜನ್ ಅವರು, ಬಟ್ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಅರ್ಥ ಆಗ್ತಿರೋದು ಇಷ್ಟೇ. ಇಲ್ಲಿ ಹಿಂಗಿದೆ, ಇವರೆಲ್ಲ ಇದನ್ನು ಬಂದು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಖಾಲಿ ಖಾಲಿ ಅನಿಸ್ತಾ ಇದೆ. ಅವರ ಕಡೆ ಹೊಟ್ಟೋದು ನನ್ನ ಬಿಟ್ಟು. Come down. What are you waiting for? Oh, ಇಲ್ಲಿದೆ ಟೀಮ್. ನಾನು ಹೇಳಿಲ್ವಾ ಎಲ್ಲ ಫೋಟೋಸ್ ಬೆಸ್ಟ್ ಪ್ಲೇಸ್ ಅಂತ. ಲುಕ್, ಎವ್ರಿ ಒನ್ ಆರ್ ಬ್ಯುಸಿ ವಿತ್ ದೇರ್ ಫೋಟೋಶೂಟ್. ಇಲ್ಲೂ ಫೋಟೋಶೂಟ್, ಅಲ್ಲೂ ಫೋಟೋಶೂಟ್. ಆ ಗರ್ಲ್ಸ್ ಅರ್ಧ ಫೋಟೋಶೂಟ್ ಮಾಡಿ ಮುಗಿಸ್ಕೊಂಡಿದ್ದಾರೆ. ಎಸ್, ಅಯ್ಯೋ ನಿನ್ ಗ್ರಾಚಾರ ಸ್ಟೋರೇಜ್ ಫುಲ್ಲು ಇಲ್ಲ ಕಡೆಯ. ಅಂಟಿ ತಲೆ ಎತ್ತಕ್ಕೂ ಹೋಗ್ತಿಲ್ಲಲ್ಲ, ತಲೆ ಸುತ್ತ ಥರ ಫೀಲ್ ಆಗ್ತಿದೆ. ಹೆವಿ ಬಿಸಿಲು, ಬರ್ರಿ ಬಿಸಿಲಲ್ಲ. ಅಕ್ಕ ಈಗ ಅವ್ರು ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಏನೂ ಇಲ್ಲ ಅಂದರೆ ಅದೇ ನಾವು ಹುಡುಕ್ತಾ ಇದೀವಿ ಎಲ್ಲೋಗ್ಬಿಟ್ಟು. ಜನರಲಿ ನಮ್ಗೆ ಅರ್ಥ ಆಗಿದೆ ಏನಂದರೆ ಇಲ್ಲೆಲ್ಲ ಬರೋದು ಫೋಟೋಸ್ ತಗೊಳಕ್ಕೆ ಅಷ್ಟೇ. ಒಳಗೆ ಮಾಸ್ಕ್ಗೆ ಅವ್ರು ಏನು ಪ್ರೇಯರ್ ಮಾಡ್ತಾರೆ ಅವ್ರು ಬರ್ತಾರೆ. ಸೊ ಹಾಂ ಅಷ್ಟೇ. ಅಂದರೆ ಮುಸ್ಲಿಮ್ಸ್ ಅವರು ಪ್ರೇಯರ್ ಮಾಡೋದೇ ಲೈಕ್ ದೇವ್ರನ್ನ ವಾಲ್ ಥರ ಸಮಥಿಂಗ್ ಏನೋ ಅಲ್ವಾ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಜಸ್ಟ್ ಕಮೆಂಟ್ ಮಾಡೋಣ ಅದ್ರ ಬಗ್ಗೆ. ಈಗ ನೋಡಿ ಪೀಸ್ಫುಲ್ ಆಗಿದೆ, ಬಟ್ ಬಿಸಿಲು ಮಾತ್ರ ಅಷ್ಟೇ ಇದೆ. ಇಲ್ಲಿ ಸ್ವಲ್ಪ ಏನೋ ವರ್ಕ್ ನಡೀತಾ ಇದೆ. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ಅಬೌಟ್ ಟು ಲೀವ್ ನಾವು. ಬಟ್ ತುಂಬ ದೊಡ್ಡ ಮಾಸ್ಕ್ ಇದು, ಒಳಗೆಲ್ಲ ಚೆನ್ನಾಗಿದೆ. ಫೋಟೋಸ್ಗೆ ಮಾತ್ರ ಸೋ ಗುಡ್, ಸೋ ಗುಡ್. ಸೊ ನಮ್ಮದು ಎಲ್ಲ ಫೋಟೋಶೂಟ್ಸ್ ಆಯಿತು, ವೀಡಿಯೋಸ್ ಎಷ್ಟು ತಗೊಂಡಿದ್ದೀನಿ, ಇನ್ಸ್ಟಾಗ್ರಾಮ್ ರೀಲ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಪ್ಪ ಫೈನಲಿ ನೆರಳು. ಒಮಾನ್ನ ವಿಶೇಷತೆ ಏನು ಗೊತ್ತಾ? ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಒಮಾನ್ ಹೇಗೆ ಸ್ಪೆಷಲ್ ಅಂದರೆ, ಬೇರೆ ಕಂಟ್ರೀಸ್ನ ನೀವು ನೋಡಿರ್ತೀರಾ, ದುಬೈ ಆಗಿರಲಿ, ಸೌದಿ, ಕತಾರ್, ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಕೈ ಸ್ಕ್ರೇಪರ್ಸ್. ಅಂದರೆ ಅವ್ರು ಈಗಿನ ಟೆಕ್ನಾಲಜಿಗೆ ತುಂಬ ಇಂಪ್ರೂವ್
ತಕ್ಕಂತೆ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಈಗಿನ ಟ್ರೆಂಡ್ ತಕ್ಕಂತೆ ಅವರು ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಮಸ್ಕಟ್ ಅಂದರೆ ಒಮಾನಲ್ಲಿ ಅವರು ಎಲ್ಲ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಹಿಂಗೆ ಡೆವಲಪ್ ಆಗಬೇಕಾದ್ರೆ ದೇ ಥಾಟ್ ಸಮಥಿಂಗ್ ಡಿಫ್ರೆಂಟ್. ನಾವು ಯಾಕೆ ನಮ್ಮ ಏನ್ಷಿಯಂಟ್ ಡಿಸೈನ್ಸ್ನ ಹಾಗೆ ಉಳಿಸ್ಕೋಬಾರ್ದು, ಸೊ ದ್ಯಾಟ್ ವಿ ಫೀಲ್ ಯೂನಿಕ್ ಅಮಾಂಗ್ ಅದರ್ ಕಂಟ್ರೀಸ್ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರೋ ನಾನು ಹಿಂದೆ ಇರೋದು ಮಾಸ್ಕ್. ಆ್ಯಂಡ್ ಯಾ ಲುಕ್, ನೀವು ಒಮಾನಲ್ಲಿ ಒಂದೇ ಒಂದು ಸ್ಕೈ ಸ್ಕ್ರೇಪರ್ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವ್ರ ವೇ ಆಫ್ ಇನ್ಫ್ರಾಸ್ಟ್ರಕ್ಚರೇ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಅಷ್ಟೇ ಬ್ಯೂಟಿಫುಲ್ ಸಿಟಿ ಕೂಡ ಹೌದು. ಇಲ್ಲಿ ಯಾವುದೇ ಸ್ಕೈ ಸ್ಕ್ರೇಪರ್ಸ್ ಇಲ್ಲ, ಬೇರೆ ಕಂಟ್ರೀಸ್ನ ಕಾಪಿ ಮಾಡಿಲ್ಲ. ತನ್ನದೇ ಆದ ಏನ್ಷಿಯಂಟ್ ಡಿಸೈನ್ಸ್ ಏನಿತ್ತಲ್ಲ ಅದನ್ನೇ ಉಳಿಸ್ಕೊಂಡು ಅದನ್ನೇ ಕಾಪಾಡ್ತಾ ಬಂದಿದೆ. ಆ್ಯಂಡ್ ದ್ಯಾಟ್ ವಾಟ್ ಮೇಕ್ಸ್ ದಿಸ್ ಕಂಟ್ರಿ ಸೋ ಬ್ಯೂಟಿಫುಲ್. ಫೋನ್ಸ್ ಜೊತೆ ಎಲೆಕ್ಟ್ರಿಕ್ ಕೀ ಇಟ್ಕೊಂಡಿದ್ದೆ. ಆ್ಯಂಡ್ ಇಟ್ಸ್ ನಾಟ್ ವರ್ಕಿಂಗ್ ನಾವು. ಇದೇಳು ಸರಿ ಮಾಡಿಸ್ತೀನಿ. ಜಯ ಆಂಜನೇಯ. ಅಪ್ಪ ಆಯಿತು, ಬರ್ರ ಆಯಿತು. ಫೋನ್ ಜೊತೆ ಇಟ್ಕೊಂಡಿದ್ನಲ್ಲ ಅದೇ ಪ್ರಾಬ್ಲಮ್. ಓಕೆ, ಚೆಕ್ಔಟ್ ಆಗ್ತಾ ಇದ್ದೀವಿ ನಾವೀಗ. ಬಾಯ್ 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 ರೂಮ್ ಡನ್. ಬಾಯ್ ಬಾಯ್. $513. Thank you.